ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ತೇಜು ಕಿಚನ್ಸ್. ಇವತ್ತಿನ ರೆಸಿಪಿ ಏನಪ್ಪಾ ಅಂತ ಅಂದರೆ ಸೀಗಡಿ ಸಾಂಬಾರ್. ಇದು ಹಳ್ಳಿ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಮತ್ತು ಇದಂತೂ ಬಾಣಂತಿಯರಿಗೆ ಒಳ್ಳೆ ಫುಡ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದನ್ನು ನಾನು ನಮ್ಮ ಅತ್ತೆ ಹತ್ರ ಕಲ್ತ್ಕೊಂಡಿದ್ದೆ ರೆಸಿಪಿನ. ಹಾಗಿದ್ರೆ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಇದಕ್ಕೊಂದು ಅರ್ಧ ಕಪ್ ಆಗುವಷ್ಟು ಸೀಗಡಿ ತೊಗೊಂಡಿದ್ದೀನಿ. ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಹಾಗಿದ್ರೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಏನೇನು ಬೇಕು ನೋಡೋಣ. ಇದಕ್ಕೆ ಒಂದು 8 ಒಣಮೆಣ್ಸಿನ್ಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಸುಲಿದಿಟ್ಕೊಂಡಿದ್ದೀನಿ, ಅರ್ಧ ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣು ತೊಗೊಂಡಿದ್ದೀನಿ ನಾನು ಇದಕ್ಕೆ, ಮತ್ತು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ ಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೂ ಇದಕ್ಕೆ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ರುಬ್ಬೋದಕ್ಕೋಸ್ಕರ ಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ. ಇದಕ್ಕೆ ಎಣ್ಣೆ ಜಾಸ್ತಿ ಅವಶ್ಯಕತೆ ಇಲ್ಲ, ಕಡಿಮೆನೇ ಉಪಯೋಗಿಸ್ಕೋಬೋದು. ಈಗ ಕಡಾಯಿ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಆಗಲೇ ಏನು ತೋರಿಸಿದ್ದೆ ಒಣಮೆಣ್ಸಿಕಾಯಿ, ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಆಯಿಲೆಲ್ಲ ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಸಿಂಪಲ್ಲಾಗಿ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಸೊ ಈಗ ಹುರಿದಾಗಿದೆ. ನೆಕ್ಸ್ಟ್ ಕಡಾಯಿ, ಅದೇ ಬಿಸಿ ಇದ್ದ ಕಡಾಯಿಗೆ ನಾನು ಏನು ತೋರಿಸಿದ್ದೆ ಅಲ್ವಾ, ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಂಥ ಸೀಗಡಿನ ಹಾಕ್ಕೊಂಡು ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ನೀವಿಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಇದನ್ನು ಉರಿತಾ ಮನೆಯೆಲ್ಲ ಸ್ಮೆಲ್ ಬರ್ತಾ ಇರುತ್ತೆ ಗಮ್ ಅಂತ, ನಿಮಗೆ ಗೊತ್ತಾಗುತ್ತೆ ಆಗಿದೆ ಅಂತ. ಸೊ ಇವಾಗ ನಾನು ಆಗಲೇ ಏನು ಇಂಗ್ರೀಡಿಯೆಂಟ್ಸ್ ತೋರಿಸಿದೆ ಅದನ್ನೆಲ್ಲ ಒಂದು ಪೇಸ್ಟ್ ಮಾಡ್ಕೋಬೇಕು. ನಾನಿಲ್ಲಿ ನೋಡ್ಬೋದು ನೀವು, ಒಣಮೆಣ್ಸಿಕಾಯಿನ ಮಾತ್ರ ನಾನು ರೋಸ್ಟ್ ಮಾಡಿದ್ದೀನಿ, ಮಿಕ್ಕಿದ್ದೆಲ್ಲ ಹಾಗೆ ಹಸಿಯಾಗಿ ಹಾಕ್ತಾ ಇದ್ದೀನಿ. ಇದೊಂದು ನುಣ್ಣಗೆ ಚೆನ್ನಾಗಿ ಪೇಸ್ಟ್ ಆಗಿರಬೇಕು ಇದಕ್ಕೆ. ಹಾಗೆ ತರಿ ಇದ್ದರೆ ಅಷ್ಟು ರುಚಿ ಬರಲ್ಲ. ಇನ್ ಕೇಸ್ ನಿಮಗೆ ಇದು ಇಂಗ್ರೀಡಿಯೆಂಟ್ಸ್ ಗೊತ್ತಾಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನೊಂದ್ಸಲ ನೀವು ನೋಡ್ಬೋದು, ಆಗ ಆರಾಮಾಗಿ ಗೊತ್ತಾಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ನಾನು ಯಾವ ರೀತಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಅಂತ. ಇನ್ನೇನು ಅಡುಗೆ ಶುರು ಮಾಡೋಣ. ನಾನು ಕಡಾಯಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಸೊ ಎಣ್ಣೆ ಹಾಕಿದ ನಂತರ ಆಗಲೇ ಏನು ತೋರಿಸಿದ್ದೆ ಬೆಳ್ಳುಳ್ಳಿ, ಅದನ್ನು ಲೈಟಾಗಿ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಕೆಂಪಗೆ ಬರೋ ತನಕ ಹುರಿದ್ಮೇಲೆ ತೊಳೆದಿಟ್ಕೊಂಡಿರುವಂಥ ಸೀಗಡಿನ ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಆಲ್ರೆಡಿ ರೋಸ್ಟ್ ಮಾಡಿರೋದ್ರಿಂದ ಸ್ವಲ್ಪ ರೋಸ್ಟ್ ಮಾಡಿದರೆ ಸಾಕು. ಮತ್ತು ಏನು ನಾನು ರೆಡಿ ಮಾಡ್ಕೊಂಡಿದ್ದೆ ಖಾರ, ಅದನ್ನು ಕೂಡ ನಾನು ಇದ್ರ ಜೊತೆನೇ ಹಾಕಿ ಅದನ್ನು ಎಣ್ಣೆ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಆದರೆ ಸಾಕು. ಇಲ್ಲಿ ನಾನು ಇಬ್ರಿಗೆ ಮಾಡ್ತಿರೋದ್ರಿಂದ ನಾನಿಲ್ಲಿ 2 ಕಪ್ ಆಗೋಷ್ಟು ನೀರನ್ನು ನಾನು ತೊಗೊತಾ ಇದ್ದೀನಿ. ನೀವು ಖಾರ ಜಾಸ್ತಿ ತಿಂತೀನಿ ಅಂದರೆ ಅದನ್ನು ಕಮ್ಮಿ ಕೂಡ ಯೂಸ್ ಮಾಡ್ಬೋದು ನೀರನ್ನು. ಇಲ್ಲ ನಮಗೆ ಖಾರ ಮೀಡಿಯಮ್ ಆಗಿರಲಿ ಅಂತಂದರೆ ನಾನು ಇಲ್ಲಿ 2 ಕಪ್ ಆಗೋಷ್ಟು ನೀರು ತೊಗೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಇದನ್ನು ಬೇಯಿಸಿದ್ರೆ ಸಾಕು. ಜಾಸ್ತಿ ಟೈಮು ಕೂಡ ತಗೊಳ್ಳಲ್ಲ ಈ ಒಂದು ಅಡುಗೆ, ತುಂಬಾ ಕ್ವಿಕ್ಕಾಗಿ ಆಗುತ್ತೆ. ನೋಡ್ಬೋದು ಇಲ್ಲಿ ಈಗ ಆಲ್ರೆಡಿ ರೆಡಿ ಆಗಿದೆ ಸಾಂಬಾರ್. ನೀವು ನೋಡ್ತಾ ಇರ್ಬೋದು. ಸೀಗಡಿನೂ ಕೂಡ ಅಷ್ಟೇ ಬೇಗನೆ ಬೆಂದ್ಬಿಡುತ್ತೆ. ಇದೊಂದು ಸಖತ್ತಾಗಿರೋ ರೆಸಿಪಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುದ್ದೆ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ರೆಸಿಪಿನ ಸೀಗಡಿ ಇಷ್ಟ ಇಲ್ಲದೆ ಇರೋರು ಕೂಡ ತಿಂದು ಖಾಲಿ ಮಾಡೋದಂತೂ ಗ್ಯಾರಂಟಿ. ಹಾಗೆ ಬಾಣಂತಿಯರಿಗೂ ಕೂಡ ತುಂಬಾ ಒಳ್ಳೆಯದು ಇದು. ಈ ಚಳಿಗಾಲಕ್ಕಂತೂ ಮಾಡಿಸಿದಂಥ ಫುಡ್ಡು. ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೂ ಕೂಡ ಸೀಗಡಿ ಇಷ್ಟನಾ? ಹಾಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಮತ್ತು ನೀವಿನ್ನೂ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಮಾಡೋವಂಥ ವಿಡಿಯೋ ನಿಮಗೆ ಫಸ್ಟ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.